ನೀಟ್ ಪರೀಕ್ಷೆ ಆಯಿತು, ಜೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದ್ದಾಯಿತು. ಈಗ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಕರ್ಮಕಾಂಡ ಜೊತೆಗೆ ಅಕ್ರಮದ ಬಟಾಬಯಲು. ಕೆಪಿಎಸ್ಸಿ ಕರ್ಮಕಾಂಡ ಹಗರಣದ ತನಿಖೆಗೆ ಇಡಿ ಎಂಟ್ರಿ ಕೊಟ್ಟಿದೆ. ನೇಮಕಾತಿ ಹಗರಣದಲ್ಲಿ ಇಡಿಯಿಂದ ಮೆಗಾ ಬೇಟೆ. ಹಗರಣದ ತಿಮಿಂಗಲವೇ ಇದೀಗ ಇಡಿ ಅಧಿಕಾರಿಗಳ ವಶಕ್ಕೆ. ಕೆಪಿಸಿಸಿ ಮಾಜಿ ಅಧ್ಯಕ್ಷನನ್ನೇ ವಶಕ್ಕೆ ಪಡೆದಂತಹ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಸಾಹುಕಾರ್ ವಶಕ್ಕೆ ಪಡೆದು ಇಡಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಪಶು ವೈದ್ಯಕೀಯ ನೇಮಕಾತಿಯ ಪರೀಕ್ಷೆಯಲ್ಲೂ ಕೂಡ ನಡೆದಿದೆ ಅಕ್ರಮ. ಪುತ್ರಿಯರ ಸರ್ಕಾರಿ ಹುದ್ದೆಗಾಗಿ ನಕಲಿ ದಾಖಲೆಯನ್ನ ಸೃಷ್ಟಿಸಿರೋದು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನಿಗೆ ಜಾರಿ ನಿರ್ದೇಶನಾಲಯ ಈಗ ಬಹುದೊಡ್ಡ ಶಾಕ್ ಎದುರಾಗಿರೋದು. ಯಾಕಂದರೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅನ್ನೋದನ್ನು ನಾವು ಗಮನಿಸಿದ್ವಿ, ಹೋರಾಟಗಳನ್ನು ಮಾಡಿದ್ರು. ಇತ್ತ ಜೆಪಿಎಸ್ಸಿ JSS ಸೀರಿಯಲ್ ಕೂಡ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಅದು ಕೂಡ ಜಾರ್ಖಂಡ್ನಲ್ಲಿ ಹೋರಾಟ ಮಾಡಿದ್ದನ್ನು ವಿದ್ಯಾರ್ಥಿಗಳನ್ನು ನೋಡಿದ್ವಿ. ಈಗ ಕೆಪಿಎಸ್ಸಿಯ ಸರದಿ ಬಂದ್ಬಿಟ್ಟಿದೆ. ಕೆಪಿಎಸ್ಸಿಯಲ್ಲಿ ಕರ್ಮಕಾಂಡ ತಾಂಡವ ಆಡ್ತಾ ಇದೆ. ಹಗರಣದ ತನಿಖೆಗೆ ಅಂತೇಳಿ ಈಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ತನ್ನ ಪುತ್ರಿಯ ಸರ್ಕಾರಿ ಹುದ್ದೆಗಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪಶುವೈದ್ಯಕೀಯ ನೇಮಕಾತಿ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಸದ್ಯ ಏನು ಈ ತಿಮಿಂಗಲ ಅಂತ ಅನ್ಸ್ಕೊಂಡಿರುವಂತಹ ಶಿವಶಂಕರಪ್ಪ ಇವರನ್ನ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತಷ್ಟು ತನಿಖೆಯನ್ನು ಮಾಡೋದಕ್ಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಏನೇನು ಹೇಗೆ ಎಲ್ಲವನ್ನೂ ಕೂಡ ಬಟಾಬಯಲು ಮಾಡಬೇಕು ಅಂತ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಈ ಹಗರಣದ ತಿಮಿಂಗಲವೇ ಈ ಶಿವಶಂಕರಪ್ಪ. ಕೆಪಿಸಿಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಈತನನ್ನ ಇಡಿ ವಿಚಾರಣೆಗೆ ತೆಗೆದುಕೊಂಡಿದೆ. ಈ ವಿಚಾರಣೆಯಲ್ಲಿ ಗೊತ್ತಾಗಿರೋದು ಅಂತಂದ್ರೆ ತನ್ನ ಪುತ್ರಿಯ ಸರ್ಕಾರಿ ಹುದ್ದೆಗಾಗಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು. ಸದ್ಯ ಈ ರೀತಿಯ ಹಗರಣಗಳು ನಡೀತಾ ಇದ್ರೆ ಕಷ್ಟಪಟ್ಟು ಓದುವಂತಹ ಮಕ್ಕಳು ಹೇಗೆ ಇಂತಹ ಎಕ್ಸಾಮ್ಗಳನ್ನು ಫೇಸ್ ಮಾಡ್ತಾರೆ, ಅವ್ರು ಕಟ್ಟಿರುವಂತಹ ಕನಸನ್ನ ಹೇಗೆ ಅವರು ಮುಂದೆ ಹೋಗ್ತಾರೆ, ಆ ಕನಸನ್ನು ತಗೊಂಡು ತೂಗಿಸ್ಕೊಂಡು ಹೋಗ್ತಾರೆ. ಎಷ್ಟೋ ಕಡುಬಡತನದಿಂದ ಬಂದಿರ್ತಾರೆ, ಕಷ್ಟಪಟ್ಟು ಓದಿರ್ತಾರೆ. ಆದರೆ ಈ ರೀತಿಗಳಾದಾಗ ತುಂಬ ಬೇಸರ ಆಗ್ತದೆ. ಬೆಂಗಳೂರು ಕಲಬುರಗಿ ಸೇರಿ 23 ಕಡೆಗಳಲ್ಲಿ ಇಡಿ ದಾಳಿ ಮಾಡಿದೆ. ಮನಿ ಲ್ಯಾಂಡ್ರಿಂಗ್ ಆಗಿರುವಂತಹ ಅನುಮಾನ ಇದೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಶಿವಶಂಕರಪ್ಪ ನಿವಾಸಕ್ಕೆ ರೇಡ್ ಮಾಡಲಾಗಿದೆ ಇಡಿ. ಸಿಐಡಿ ತನಿಖೆಯ ಹೊತ್ತಲ್ಲೇ ಇಡಿ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಲಾಗಿದೆ. ಕೆಪಿಎಸ್ಸಿ ಕಚೇರಿ ಶಿವಶಂಕರಪ್ಪ ನಿವಾಸದಲ್ಲೂ ಇಡಿ ತಲಾಶನ ನಡೆಸ್ತಾ ಇದೆ. ಇಂದು ಮುಂಜಾನೆ 5 ಗಂಟೆಗೆ ಸಾಹುಕಾರ್ ಮನೆಗೆ ಎಂಟ್ರಿಯನ್ನ ಕೊಡ್ತು ಇಡಿ. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಅದರ ಮೇಲೂ ಕೂಡ ದಾಳಿಯನ್ನ ಮಾಡ್ತು ಇಡಿ. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಮೇಲೂ ಕೂಡ ದಾಳಿಯನ್ನ ಮಾಡ್ತು. ಏಕಕಾಲದಲ್ಲಿ ದಾಳಿಯನ್ನ ಮಾಡಿ ತನಿಖೆಯನ್ನ ಮಾಡೋದಕ್ಕೆ, ಜೊತೆಗೆ ಅಲ್ಲಿರುವಂಥ ದಾಖಲೆಗಳನ್ನ ಏನಿದೆ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳಿಗೆ ಮುಂದಾಗಿರೋದು. ಮನಿ ಲ್ಯಾಂಡ್ರಿಂಗ್ ನಡೆದಿದೆ ಅನ್ನೋ ಅನುಮಾನ ಇದೆ. ಹಾಗಾಗಿ ಅಖಾಡಕ್ಕಿಳಿದಿದ್ದಾರೆ ಇಡಿ. ಸದ್ಯ ಕೆಪಿಸಿಸಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಅವರ ಮನೆ ಡಾಲರ್ಸ್ ಕಾಲೋನಿಯಲ್ಲಿರೋದು. ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಏನು ಅವರ ಕಚೇರಿ ಇತ್ತು, ಶಿವಶಂಕರಪ್ಪ ಅವರ ಕಚೇರಿ, ಅದರ ಮೇಲೂ ಕೂಡ ಏಕಕಾಲದಲ್ಲಿ ದಾಳಿ ಮಾಡಲಾಗಿದೆ. ಒಟ್ಟು ಬೆಂಗಳೂರು ಕಲಬುರಗಿ ಸೇರಿ 23 ಕಡೆಗಳಲ್ಲಿ ಇಡಿ ಶಾಕ್ ಕೊಟ್ಟಿರೋದು. ಇಡಿ ದಾಳಿಯಿಂದಾಗಿ ಎಲ್ಲರೂ ಶಾಕ್ ಆಗಿದ್ದಾರೆ. ಜೊತೆಗೆ ಏನು ಈ ಹಗರಣದ ಹಿಂದೆ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನೋ ಅನುಮಾನ ಇದೆ. ಅದ್ರ ಬಗ್ಗೆ ಕೂಡ ಬಹಳಷ್ಟು ತನಿಖೆಯನ್ನು ನಡೆಸ್ತಾ ಇದೆ ಇಡಿ. ಅಖಾಡಕ್ಕೆ ಇಳಿದಿದೆ ಇಡಿ. ಸದ್ಯ ಸಿಐಡಿ ತನಿಖೆಯ ಹೊತ್ತಲೇ ಇಡಿ ಅಧಿಕಾರಿಗಳಿಂದ ದಾಳಿ ನಡೆದಿರೋದು. ಇತ್ತ ಸಿಐಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಏನು ಮನಿ ಲ್ಯಾಂಡ್ರಿಂಗ್ ನಡೆದಿರೋದು, ಇನ್ನೂ ಬಹಳಷ್ಟು ಹಗರಣಗಳು ನಡೆದಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಇಡಿ ಅಧಿಕಾರಿಗಳು ಕೂಡ ಈಗ ದಾಳಿಯನ್ನು ನಡೆಸಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಪಿಎಸ್ಸಿ ಕಚೇರಿ ಶಿವಶಂಕರಪ್ಪ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಇವತ್ತು ಮುಂಜಾನೆ 5 ಗಂಟೆಗೆ ದಾಳಿಯನ್ನು ಮಾಡಿರೋದು, ಎಂಟ್ರಿ ಕೊಟ್ಟಿರೋದು ಇಡಿ. ಜೊತೆಗೆ ಸಾಹುಕಾರ್ ಮನೆಗೆ ಇಡಿ ಎಂಟ್ರಿ ಕೊಟ್ಟಂತಹ ಸಮಯದಲ್ಲಿ ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಸಾಹುಕಾರ ಮನೆಗೆ ಕೂಡ ಎಂಟ್ರಿ ಕೊಟ್ಟು ಇಡಿ ದಾಳಿ ನಡೆಸಿರೋದು. ಶಿವಶಂಕರಪ್ಪ ಸಾಹುಕಾರ್ಗೆ 2 ಅಪಾರ್ಟ್ಮೆಂಟ್ಗಳು ಸೇರಿರೋದು. ಒಂದು ಅವರ ಡಾಲರ್ಸ್ ಕಾಲೋನಿಯಲ್ಲಿರುವಂಥದ್ದು, ಮತ್ತೊಂದು ಈಗ ಏನು ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ನಲ್ಲಿರುವಂಥ ಇನ್ನೊಂದು ಮನೆ, ಈ ಅಪಾರ್ಟ್ಮೆಂಟು. ಈ 2 ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ನುಗ್ಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರೋದು. ಸದ್ಯ ಕಲಬುರಗಿ ನಿವಾಸದ ಮೇಲೆ ಇರುವಂಥದ್ದು ಕೂಡ ರೇಡ್ ಮಾಡಿದ್ದಾರೆ. ಎಲ್ಲೆಲ್ಲಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರಿಗೆ ಸಂಬಂಧಪಟ್ಟಂತಹ ಮನೆಗಳಿದ್ದಾವೆ, ಕಚೇರಿಗಳಿದ್ದಾವೆ, ಜೊತೆಗೆ
ಸ್ನೇಹಿತರಾಗಿರಬಹುದು, ಆಪ್ತ ಸ್ನೇಹಿತರು, ಜೊತೆಗೆ ಸಂಬಂಧಿಕರು, ಆಪ್ತರು ಯಾರಿದ್ದಾರೆ ಅಂಥವರ ಮನೆ ಮೇಲೂ ಕೂಡ ಈಗ ಇಡಿ ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸದ್ಯ ಈಗ ಶಿವಶಂಕರಪ್ಪ ಅವರ ಕಚೇರಿ ಜೊತೆಗೆ ಮನೆಯ ಮೇಲೆ, ಅಪಾರ್ಟ್ಮೆಂಟ್ನ ಮೇಲೆ ಇಡಿ ದಾಳಿಯನ್ನು ಮಾಡಿ ಹಲವಾರು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಆ ಪರಿಶೀಲನೆಯಲ್ಲಿ ಇನ್ನೂ ಎಷ್ಟೆಲ್ಲ ಮಾಹಿತಿ ಹೊರಬೀಳುತ್ತೋ ಗೊತ್ತಿಲ್ಲ. ಆದರೆ ಈ KPSC ನೇಮಕಾತಿಯ ಹಗರಣದ ತಿಮಿಂಗಲ ಅಂತಂದರೆ ಅದು KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ. ಸದ್ಯ ಇಡಿ ಬಲೆ ಬೀಸಿರುವಂಥದ್ದಕ್ಕೆ ಸಿಕ್ಕಿ ಬಿದ್ದಿರುವಂತಹ ತಿಮಿಂಗಲ ಶಿವಶಂಕರಪ್ಪ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಎಸ್ ಅಜಯ್, KPSC ಅಂತಂದ್ರೇ ಒಂದು ಬಹಳಷ್ಟು ಓದ್ಕೊಂಡಿರ್ತಾರೆ ಮಕ್ಕಳು, ತುಂಬ ಕಷ್ಟ ಬಿದ್ದಿರ್ತಾರೆ, ಕಡು ಬಡತನದಿಂದ ಬಂದಿರ್ತಾರೆ. ಆದರೆ ಈ ರೀತಿಯಾಗಿ ತಮ್ಮ ಮಕ್ಕಳಿಗೋಸ್ಕರ, ತಮ್ಮ ಹುದ್ದೆಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅಥವಾ ತಮ್ಮ ದುಡ್ಡನ್ನು ಜನ್ರೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡೋದು ಸರಿಯಾ, ಹೇಗೆ ಅಂತ? ಖಂಡಿತ. ಅಂದ್ರೆ ಈ ಒಂದು KPSC ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಇಡಿ ಅಧಿಕಾರಿಗಳು ಇವತ್ತು ದೊಡ್ಡ ಮಟ್ಟದ ದಾಳಿಯನ್ನ ಮಾಡಿರುವಂತದ್ದು. ಬೆಳಗ್ಗೆ 5 ಗಂಟೆಗೆ ಒಂದು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ರಾಜ್ಯದ ಒಟ್ಟು 21 ಕಡೆಗಳಲ್ಲಿ ಒಂದು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಕೆಲವೊಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಸದ್ಯ ಈ ಒಂದು KPSC ಮಾಜಿ ಅಧ್ಯಕ್ಷ ಆಗಿರುವಂತ ಸಾವ್ಕಾರ್ ಏನಿದ್ರೆ ಅವರ ಮನೆ ಮೇಲೆ, ಅಂದ್ರೆ ಶಿವಶಂಕರ್ ಸಾವ್ಕಾರ್ ಅವರ ಒಂದು ನಿವಾಸದ ಮೇಲೆ ದಾಳಿಯನ್ನು ಕೂಡ ಮಾಡಿರುವಂತದ್ದು. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಏನಿದೆ ಆ ಒಂದು ಇದೇ ಅಪಾರ್ಟ್ಮೆಂಟ್ ನಲ್ಲಿ ಮೋಟೆ ಫ್ಲೋರ್ ಅಲ್ಲಿ ವಾಸವಾಗಿರುವಂತಹ ಶಿವಶಂಕರಪ್ಪ ಸಾವ್ಕಾರ್ ಏನಿದೆ ಅವರ ಒಂದು ಹೊಯ್ಸಳ ಡ್ರೀಮ್ಸ್ ಅಂತ ಅಪಾರ್ಟ್ಮೆಂಟ್, ಈ ಒಂದು ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಬೆಳಗ್ಗೆ 2 ಕಾರುಗಳಲ್ಲಿ ಬಂದು ದಾಳಿಯನ್ನ ಕೂಡ ಮಾಡಿದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ನಿವಾಸದ ಮೇಲೆ ಅಲ್ಲ, ಬೆಂಗಳೂರಿನ ಸೇರಿದಂತೆ ರಾಜ್ಯದ 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ಒಂದು ದಾಳಿಯನ್ನ ಮಾಡಿ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು KPSC ಸದಸ್ಯ ಆಗಿರುವಂತ ಶಾಂತ ಹೊಸ್ಮನಿ ಏನಿದ್ರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಕೇವಲ ಅವರ ಜೊತೆ ಅಲ್ಲದೆ ಮಧ್ಯವರ್ತಿಗಳಲ್ಲಿ ಕೆಲಸವನ್ನ ಮಾಡಿದಂತ ಕೆಲವೊಂದಷ್ಟು ಅಭ್ಯರ್ಥಿಗಳು ಸೇರಿದಂತೆ ಇಡಿ ಅಧಿಕಾರಿಗಳು ಅವರ ನಿವಾಸದ ಮೇಲೆ ಕೂಡ ದಾಳಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಪಶು ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆ ಆಗಿದ್ದಂತ ಕೆಲವೊಂದಷ್ಟು ಅಭ್ಯರ್ಥಿಗಳು ಏನಿದ್ರೆ ಅವರ ಮೇಲೂ ಕೂಡ ದಾಳಿಯನ್ನ ಮಾಡುವಂತ ಕೆಲಸಗಳನ್ನ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ಜೊತೆಗೆ ಅಹಮದ್ ನಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷದವರೆಗೂ ಕೂಡ ಲಂಚ ಪಡೆದಿದ್ದಂತ ಆರೋಪಗಳು ಕೂಡ ಇತ್ತು. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯವರ್ತಿಗಳ ಒಂದು ವಿಚಾರದಲ್ಲಿ ಜೊತೆಗೆ ಅಧ್ಯಕ್ಷ ಆಗಿರುವಂತಹ ಶಿವಶಂಕರಪ್ಪ ವಿರುದ್ಧವಾಗಿಯೂ ಕೂಡ ಒಟ್ಟು 4 ಪ್ರತ್ಯೇಕ FIR ಕೂಡ ದಾಖಲಾಗಿತ್ತು. ಹೀಗಾಗಿ ಅದ್ರ ಜೊತೆಗೆ ಲಂಚದ ಬೇಡಿಕೆ ಇಡುವಂತಹ ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಎಲ್ಲಾ ವಿಚಾರಗಳು ಕೂಡ ಗೊತ್ತಾಗಿತ್ತು. ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಅನ್ನುವಂತ ವಿಚಾರಗಳು ಯಾವಾಗ ಇಡಿಗೆ ಗೊತ್ತಾಗುತ್ತೆ, ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಆಗ್ತಾರೆ. ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಒಂದು ಕೇಸನ್ನ ದಾಖಲಿಸಿಕೊಂಡು ಜೊತೆಗೆ ಇವತ್ತು ದಾಳಿಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಆ ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಏನಿದೆ ಈ ಒಂದು 3ನೇ ಫ್ಲೋರ್ ಅಲ್ಲಿ, ಅಂದ್ರೆ 304ನೇ ಫ್ಲೋರ್ ಏನಿದೆ ಆ ಫ್ಲಾಟ್ ಏನಿದೆ ಆ ಒಂದು ದಾಳಿಯನ್ನ ಮಾಡುವಂತ ಇಡಿ ಅಧಿಕಾರಿಗಳು ಸಾಕಷ್ಟು ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಶಿವಶಂಕರಪ್ಪ ಕೂಡ ಅದೇ ಫ್ಲಾಟ್ ನಲ್ಲಿ ವಾಸವಾಗಿದ್ರು. ಜೊತೆಗೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವರು ಇಲ್ಲೇ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಅವರನ್ನ ಕೂರಿಸ್ಕೊಂಡು ಜೊತೆಗೆ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಯಾಕಂದ್ರೆ ಈ ಹಿಂದೆ ಕೆಲವೊಂದಷ್ಟು ಹಣಗಳನ್ನ ಏನು ಕಲೆಕ್ಟ್ ಮಾಡಿದ್ರು ಈ ಒಂದು ಅಭ್ಯರ್ಥಿಗಳಿಂದ ನೇಮಕಾತಿ ವಿಚಾರದಲ್ಲಿ, ಆ ಒಂದು ಹಣ ಎಲ್ಲಿದೆ, ಜೊತೆಗೆ ಅದನ್ನ ಎಲ್ಲಾದ್ರೂ ಅಡಗಿಸಿ ಇಟ್ಟಿರುವಂತ ವಿಚಾರ ಏನಾದ್ರು ಇದೆಯಾ? ಹೀಗಾಗಿ ಬೆಂಗಳೂರಿನ KPSC ಒಂದು ಕಚೇರಿ ಏನಿದೆ ಅಲ್ಲಿ, ಜೊತೆಗೆ ಹೊಸಕೆರಳಿ ಸೇರಿದಂತೆ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ 21 ಕಡೆಗಳಲ್ಲಿ ಏಕಕಾಲಕ್ಕೆ ಒಂದು ದಾಳಿಯನ್ನ ಮಾಡಿ ಇಡಿ ಅಧಿಕಾರಿಗಳು ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 4 ಪ್ರತ್ಯೇಕ ಒಂದು FIR ಕೂಡ ದಾಖಲಾಗಿರೋದ್ರಿಂದ ಮತ್ತಷ್ಟು ಜನ ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಅಕ್ರಮವಾಗಿ ಹಣವನ್ನು ಕೊಟ್ಟು ಈ ಒಂದು ನೇಮಕಾತಿಯಲ್ಲಿ ಅಕ್ರಮವಾಗಿ ಪಡ್ಕೊಂಡಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೂ ಕೂಡ ದಾಳಿಯನ್ನು ಮಾಡುವಂತ ಕೆಲಸಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಈಗಾಗಲೇ ದಾಳಿ ಮಾಡಿರುವಂತ ಕೆಲವೊಂದಷ್ಟು ಜಾಗಗಳಲ್ಲಿ ಕೆಲವೊಂದಷ್ಟು ದಾಖಲೆಗಳು ಕೂಡ ಸಿಕ್ಕಿರೋದ್ರಿಂದಾಗಿ ಆ ಒಂದು ದಾಖಲೆಗಳು ಇವರ ಒಂದು ಅಕ್ರಮ ಏನ್ ಎಸಗಿರೋ ಅದಕ್ಕೆ ಪೂರಕವಾದಂತ ಸಾಕ್ಷಿಗಳು ಏನಾದ್ರು ಸಿಗುತ್ತಾ ಅನ್ನುವಂತ ವಿಚಾರದಲ್ಲಿ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಕೆಲವೊಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂತ ಕೆಲವೊಂದಷ್ಟು ಅಭ್ಯರ್ಥಿಗಳು ಆಗಿರ್ಬೋದು, ಜೊತೆಗೆ ಇಲ್ಲಿ ಅಧ್ಯಕ್ಷ ಆಗಿರುವಂತಹ ಶಿವಶಂಕರಪ್ಪ ಏನಿದ್ರೆ ಅವ್ರನ್ನು ಕೂಡ ಮುಂದೆ ಕೂರಿಸ್ಕೊಂಡು ಕೆಲವೊಂದಷ್ಟು ದಾಖಲೆಗಳನ್ನ ತೋರಿಸಿ ಅವ್ರಿಗೆ ವಿಚಾರಣೆ ಮಾಡುವಂತ ಕೆಲಸಗಳನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ವಿಚಾರ ಅಜಯ್, ಮತ್ತೊಂದು ಪ್ರಶ್ನೆ ಅಂತಂದ್ರೆ, ತಮ್ಮ ಪುತ್ರಿಯ ಸರ್ಕಾರಿ ಹುದ್ದೆಗಾಗಿ ನಕಲಿ ದಾಖಲೆಯನ್ನು ಯಾಕೆ ಸೃಷ್ಟಿ ಮಾಡಿದ್ದು ಅಂತ?
ಖಂಡಿತ ಈ ಒಂದು ಪ್ರಕರಣದಲ್ಲಿ ಶಿವಶಂಕರಪ್ಪ ಅವರು ಮಗಳಿಗೂ ಕೂಡ ಕೆಲಸವನ್ನ ಕೊಡಿಸ್ಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗಿದ್ದಂತ ಕೆಲವೊಂದಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಅವರ ಪುತ್ರಿ ಅಲ್ಲದೆ ಬೇರೆ ಬೇರೆಯವ್ರಿಗೂ ಕೂಡ ದಾಖಲೆಗಳನ್ನ ಅದರಲ್ಲೂ ಕೂಡ ಸಂಬಂಧಿಕರಿಗೆ ಜೊತೆಗೆ ಹಣ ಕೊಡುವಂತ ವಿಚಾರದಲ್ಲಿ ಯಾರು ಹಣವನ್ನ ಕೊಡ್ತಾರೆ ಅವರಿಗೆ ಈ ಒಂದು ನೌಕರಿಯನ್ನ ಕೊಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ಹಣವನ್ನ ಸಂಗ್ರಹ ಮಾಡ್ಕೊಂಡಿದ್ರು. ಅದಕ್ಕೆ ಬೇಕಾಗಿದ್ದಂತ ಕೆಲವೊಂದಷ್ಟು ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಎಲ್ಲವೂ ಕೂಡ ಸಾಕ್ಷಿಗಳಾಗಿ ಇತ್ತು. ಹೀಗಾಗಿ ಆ ಒಂದು ವಿಚಾರದಲ್ಲಿ ಈಗ ಇಡಿ ಎಂಟ್ರಿ ಆಗಿದೆ. ಕೋಟ್ಯಾಂತರ ರೂಪಾಯಿ ಹಣ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಜೊತೆಗೆ ಹಣದ ರೂಪದಲ್ಲಿ ಕೂಡ ಒಂದು ವ್ಯವಹಾರ ನಡೆದಿದೆ ಅನ್ನುವಂತ ವಿಚಾರದಲ್ಲಿ PMLA ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಕೇಸ್ ಅನ್ನು ದಾಖಲಿಸಿಕೊಂಡು ಇಡಿ ಅವರು. ಮತ್ತೊಂದು ಕಡೆ CID ಅಂದ್ರೆ ರಾಜ್ಯ ಸರ್ಕಾರ ಸೂಚನೆ ಮೇರೆಗೆ ಮೊದಲಿಗೆ ಒಂದು ವಿಧಾನಸೌಧದಲ್ಲಿ 3 FIR ದಾಖಲಾಗಿತ್ತು. ಅದಾದ ನಂತರವಾಗಿ ಮತ್ತೊಂದು FIR ಅಂದ್ರೆ ಒಟ್ಟು 4 FIR ಕೂಡ ದಾಖಲಾಗಿತ್ತು. ನಂತರವಾಗಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ CIDಗೆ ವರ್ಗಾವಣೆ ಮಾಡಿಲಾಗಿತ್ತು. ಆದ್ರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ 100 ಕೋಟಿಯಷ್ಟು ಪ್ರಕರಣ ಒಂದು ಅಕ್ರಮ ನಡೆದಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ PMLA ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಒಂದು ಕೇಸ್ ಅನ್ನು ದಾಖಲಿಸಿಕೊಂಡು ಇವತ್ತು ರಾಜ್ಯದ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ 21 ಕಡೆಗಳಲ್ಲಿ ಒಂದು ದಾಳಿಯನ್ನ ಮಾಡಿದ್ರು. ಕೆಲವೊಂದಷ್ಟು ದಾಖಲೆಗಳು ಪೂರಕವಾಗಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ. ಆ ದಾಖಲೆಗಳನ್ನ ಮುಂದೆ ಇಟ್ಟು ಯಾವ ರೀತಿಯಾಗಿ ಅಕ್ರಮನ ಎಸಗಿದ್ರು. ಜೊತೆಗೆ ಈ ಒಂದು ವಿಚಾರದಲ್ಲಿ ಮಕ್ಕಳು ಸೇರಿದಂತೆ ಅಂದ್ರೆ ಮಗಳಿಗೆ ಸೇರಿದಂತೆ ಬೇರೆ ಬೇರೆ ಅಂದ್ರೆ ಅವರ ಸಂಬಂಧಿಕರಿಗೆ ಜೊತೆಗೆ ಇವು ಒಂದು ಹಣವನ್ನ ಕೊಟ್ಟು ಯಾರು ಈ ಒಂದು ಕೆಲಸವನ್ನ ಖರೀದಿ ಮಾಡ್ತಾರೋ ಅಂತವ್ರಿಗೆ ಹಣವನ್ನ ಪಡ್ಕೊಂಡು ಈ ಒಂದು ಕೆಲಸವನ್ನ ನೇಮಕಾತಿಯನ್ನ ಕೊಟ್ಟಿದ್ರು ಅನ್ನುವಂತ ವಿಚಾರದಲ್ಲಿ ಕೂಡ ಎಲ್ಲ ರೀತಿಯಾದಂತಹ ಸಾಕ್ಷಿಗಳು ಈಗ ಇಡಿ ಅಧಿಕಾರಿಗಳು ಸಿಕ್ಕಿದೆ. ಹೀಗಾಗಿ ಅದನ್ನ ಮುಂದೆ ಇಟ್ಕೊಂಡು ತನಿಖೆ ಮಾಡುವಂತ ಕೆಲಸಗಳನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಸ್ ಅಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ KPSCಯ ಕರ್ಮಕಾಂಡ ಬಟಾಬಯಲಾಗಿರುವುದು, ಅದಕ್ಕೆ ಶಿವಶಂಕರಪ್ಪ ಮಾಡ್ತಾ ಇರುವಂತಹ ಹಗರಣದ ಹಿನ್ನೆಲೆ ಇಡಿ ಬಿದ್ದಿದೆ. ಇಡಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಜೊತೆಗೆ ಡಿಜಿಟಲಿಂದ ಹಿಡಿದು ಕಾಗದದವರೆಗೂ ಕೂಡ ತನಿಖೆಯನ್ನು ನಡೆಸ್ತಾ ಇದೆ ಇಡಿ. ಡಿಜಿಟಲಲ್ಲಿ ಏನೆಲ್ಲ ಪ್ರೂಫ್ಗಳು ಸಿಗಬಹುದು, ಏನೆಲ್ಲ ಮಾಹಿತಿಗಳನ್ನು ಹೊರಬೀಳಬಹುದು, ಇನ್ನು ಬೆಚ್ಚಿ ಬೀಳಿಸುವಂತಹ ಹಲವಾರು ವಿಷಯಗಳು ಹೊರ ಬರಬಹುದು ಅಂತೇಳಿ ಇಡಿ ಶಿವಶಂಕರಪ್ಪ ಅವರ ಡಿಜಿಟಲ್ ಜೊತೆಗೆ ಕಾಗದ, ಮನೆ, ಆಪ್ತರು ಎಲ್ಲರ ಹಿಂದೆ ಬಿದ್ದಿದೆ.